ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಸುತ್ತ ಈಗ ಪೋಕ್ಸೋ ಉರುಳು ಬಿಗಿಯಾಗ್ತಾ ಇದೆ. ಮಠದ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಶ್ರೀಗಳ ವಿರುದ್ಧ ಪೋಕ್ಸೋ ಕೇಸ್ ಈಗಾಗಲೇ ದಾಖಲಾಗಿದೆ. ಈ ಬೆನ್ನಲ್ಲೇ ಹರಿಹರ ಗ್ರಾಮಾಂತರ ಠಾಣೆಯ ಪೊಲೀಸರು ಶ್ರೀಗಳನ್ನು 4 ಗಂಟೆಗೂ ಅಧಿಕ ಕಾಲ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆಮೇಲೆ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ಗೆ ಕೂಡ ಒಳಪಡಿಸಿದ್ದಾರೆ. ಆದರೆ ಈ ಎಲ್ಲ ಹೈಡ್ರಾಮದ ನಡುವೆ ಸ್ವಾಮೀಜಿ ಅವರು ಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಂಡಿದ್ದು ಸದ್ಯಕ್ಕೆ ಬಂಧನದಿಂದ ಶ್ರೀಗಳು ಈಗ ಬಚಾವಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಪೋಕ್ಸೋ ಸುಳಿಯಲ್ಲಿ ವಚನಾನಂದ ಶ್ರೀ ನಿರೀಕ್ಷಣಾ ಬೇಲ್, ಬಂಧನದಿಂದ ಬಚಾವ್. ಹರಿಹರ ಪಂಚಮಸಾಲಿ ಪೀಠದ ವಿವಾದ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ಉಚ್ಚಾಟನೆ ನಂತರ ಲೆಕ್ಕ ಕೊಡಿ ಅಭಿಯಾನವನ್ನ ಶುರು ಮಾಡಿದ ವಚನಾನಂದ ಸ್ವಾಮೀಜಿ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಠದ ಹಾಸ್ಟೆಲ್ನಲ್ಲಿದ್ದ ಬಾಲಕನಿಗೆ ದೈಹಿಕ ಮತ್ತು ಮಾನಸಿಕ ಕಿರುಕುಳ ಕೊಟ್ಟಿದ್ದಾರೆ ಹಾಗೂ ವಿದ್ಯಾರ್ಥಿಗಳನ್ನ ಮಸಾಜ್ಗೆ ಬಳಸಿಕೊಳ್ತಾ ಇದ್ರು ಎಂಬ ಗಂಭೀರ ಆರೋಪ ಶ್ರೀಗಳ ಮೇಲಿದೆ. ಸಂತ್ರಸ್ತ ಬಾಲಕನ ತಾಯಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ನೀಡಿದ ದೂರಿನ ಅನ್ವಯ ಪೋಕ್ಸೋ ಪ್ರಕರಣ ದಾಖಲಾಗಿದ್ದು, ಘಟನಾ ಸ್ಥಳ ಹರಿಹರ ಆಗಿದ್ದರಿಂದ ಈ ಕೇಸ್ ಹರಿಹರ ಗ್ರಾಮಾಂತರ ಠಾಣೆಗೆ ವರ್ಗಾವಣೆಯಾಗಿದೆ. ಈ ಪ್ರಕರಣದ ತನಿಖೆ ಕೈಗೆತ್ತಿಕೊಂಡಿರುವ ಹರಿಹರ ಗ್ರಾಮಾಂತರ ಠಾಣೆಯ ಪಿಎಸ್ಐ ಮಂಜುಳಾ ನೇತೃತ್ವದ ತಂಡ ಇಂದು ವಚನಾನಂದ ಶ್ರೀಗಳನ್ನ ನಿರಂತರ 4 ಗಂಟೆಗಳ ಕಾಲ ಸುದೀರ್ಘ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮಠದಲ್ಲಿರುವ ಹಾಸ್ಟೆಲ್ ವಿದ್ಯಾರ್ಥಿಗಳ ಬಗ್ಗೆ ಮಾಹಿತಿ, ಅವರು ಮಾಡ್ತಾ ಇರುವ ಆರೋಪದ ಬಗ್ಗೆ ವಿವರವಾದ ವರದಿಯನ್ನು ಲಿಖಿತ ರೂಪದಲ್ಲಿ ಪಿಎಸ್ಐ ಮಂಜುಳಾ ನೇತೃತ್ವದ ತಂಡ ದಾಖಲಿಸಿಕೊಂಡಿದೆ. ವಿಚಾರಣೆಗೆ ಮುನ್ನ ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡಿದ ವಚನಾನಂದ ಸ್ವಾಮೀಜಿ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಟ್ಟಿದೆ, ಸತ್ಯವೇ ಗೆಲ್ಲಲಿದೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಖಂಡಿತ ಇದು ಒಳ್ಳೆಯದು. ಪ್ರತಿಯೊಬ್ಬರೂ ನ್ಯಾಯಕ್ಕೆ ತಲೆಬಾಗಬೇಕು. ಸನ್ಯಾಸಿಗೂ ಒಂದೇ, ಸಾಮಾನ್ಯಗೂ ಒಂದೇ, ಶ್ರೇಷ್ಠ ವ್ಯಕ್ತಿಗೂ ಒಂದೇ. ನ್ಯಾಯಕ್ಕೆ ಎಲ್ಲರೂ ತಲೆಬಾಗಬೇಕು. ನಾವು ಸತ್ಯ ಶುದ್ಧವಿದ್ದಾಗ ನಾವೇಕೆ ಅಂಜಬೇಕು? ಹಾಗಾಗಿ ಅವರ ಪಾರದರ್ಶಕತ್ವ ಏನು ತನಿಖೆ ಇದೆ ಅದಕ್ಕೆ ನಾವು ಸಂಪೂರ್ಣ ಸಹಕಾರ ಕೊಡ್ತೇವೆ. ನಾವು ಗಟ್ಟಿಯಾಗಿದ್ದೇವೆ. ಸತ್ಯಂ ಶಿವಂ ಸುಂದರಂ. ಸ್ವಾಮೀಜಿ, ವಿದ್ಯಾರ್ಥಿಗಳನ್ನ ನೀವು ಮಸಾಜಿಗೆ ಬಳಸ್ಕೊಂತಿದ್ರು ಅನ್ನೋ ಆರೋಪ ಕೂಡ ಗಂಭೀರವಾಗಿ ಕೇಳಿ ಬರ್ತಾ ಇದೆ. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಎಲ್ಲರಿಗೂ ಶರಣು. ಇನ್ನು ಸುದೀರ್ಘ 4 ಗಂಟೆಗಳ ಕಾಲ ವಿಚಾರಣೆ ಬೆನ್ನಲ್ಲೇ ಪೊಲೀಸರು ಸ್ವಾಮೀಜಿಯನ್ನ ಹರಿಹರ ತಾಲೂಕು ಆಸ್ಪತ್ರೆಗೆ ಕರೆದೊಯ್ದು ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಿದ್ದಾರೆ. ಟ್ವಿಸ್ಟ್ ಅಂದ್ರೆ, ತಮ್ಮ ವಿರುದ್ಧ ಇಂಥದೊಂದು ದೂರು ದಾಖಲಾಗುವ ಮುನ್ಸೂಚನೆಯನ್ನ ಶ್ರೀಗಳು ಮುಂಚಿತವಾಗಿಯೇ ಅರಿತಿದ್ರು. ಮಠದ ಟ್ರಸ್ಟಿಗಳು ಮತ್ತು ಅವರ ಬೆಂಬಲಿಗರು ಸೇರಿ ತಮ್ಮ ವಿರುದ್ಧ ಪಿತೂರಿ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಿ ಶ್ರೀಗಳು ಏಪ್ರಿಲ್ 21ನೇ ತಾರೀಕೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು. ಅರ್ಜಿಯನ್ನು ಪುರಸ್ಕರಿಸಿದ 1ನೇ ವಿಶೇಷ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯವು ಈಗಾಗಲೇ ವಚನಾನಂದ ಶ್ರೀಗಳಿಗೆ ಮುಂಚಿತವಾಗಿ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ಕಾನೂನನ್ನು ಗೌರವಿಸುತ್ತೇವೆ, ಕಾನೂನನ್ನು ಪರಿಪಾಲಿಸುತ್ತೇವೆ. We respect the law, we abide by the law. ಥ್ಯಾಂಕ್ ಯು. ಶರಣಾರ್ಥಿಗಳು. ಇನ್ನು ಜಾಮೀನು ನೀಡುವಾಗ ತನಿಖೆಗೆ ಸಂಪೂರ್ಣ ಸಹಕಾರ ನೀಡಬೇಕು, ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಾರದು ಮತ್ತು ನ್ಯಾಯಾಲಯದ ಅನುಮತಿ ಇಲ್ಲದೆ ವ್ಯಾಪ್ತಿ ಪ್ರದೇಶ ಬಿಟ್ಟು ಹೋಗಬಾರದು ಎಂಬ ಕಠಿಣ ಷರತ್ತುಗಳನ್ನು ವಿಧಿಸಿದೆ. ಆದರೆ ಇದು ಟ್ರಸ್ಟಿಗಳ ಷಡ್ಯಂತ್ರ ಅಂತ ಸ್ವಾಮೀಜಿ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದಾರೆ. ಇದು ಪೋಕ್ಸೋ ಪ್ರಕರಣ ಒಂದು ನಾವು ಮೆಚ್ಚುಗೆ ವ್ಯಕ್ತಪಡಿಸಬೇಕಾಗಿದೆ. ಇಲ್ಲಿ ಇನ್ನೂ ಬರೇ ಮೆನ್ ಅದಾರ, ವುಮೆನ್ ಇಲ್ಲ. ವುಮೆನ್ ಇದ್ದಿದ್ರೆ ಇವ್ರು ಇನ್ನೂ ಏನೇನು ಷಡ್ಯಂತ್ರ ಮಾಡ್ತಿದ್ರೇನೋ ಅದು ಅವ್ರಿಗೆ ಗೊತ್ತದು, ನಮಗೆ ಗೊತ್ತಾಗಲ್ಲ. ಈ ಷಡ್ಯಂತ್ರ ಮಾಡೋರಿಗೆ ಇದೆಲ್ಲವೂ ಗೊತ್ತಾಗೈತೈತಿ. ಹಂಗಾಗಿ ಅವ್ರು ಏನು ಮಾಡ್ತಾರೆ ಮಾಡಲಿ. ಅವ್ರಿಗೆಲ್ಲ ಏನೇ ನಮ್ಮೊಟ್ಟಿಗೆ ಗುರುಗಳೊಟ್ಟಿಗೆ ಯಾವುದೇ ರೀತಿಯ ಹೋರಾಟಕ್ಕೆ ಬಂದರೂ ನಾವು ಎಲ್ಲದಕ್ಕೂ ತಯಾರಾಗಿದ್ದೇವೆ. ಸತ್ಯಕ್ಕೆ ಜಯ ಸಿಗ್ತೈತಿ ಅನ್ನೋದು ನಮಗೆ 100ಕ್ಕೆ 100 ನಂಬಿಕೆ ಐತಿ. ಒಟ್ಟಾರೆ ಸದ್ಯಕ್ಕೆ ಶ್ರೀಗಳಿಗೆ ವಿಚಾರಣೆ ಮತ್ತು ವೈದ್ಯಕೀಯ ಪರೀಕ್ಷೆ ಮುಗಿಸಿದ್ದು ತನಿಖೆ ಮುಂದುವರೆದಿದೆ. ಪಂಚಮಸಾಲಿ ಪೀಠದ ಈ ಪೋಕ್ಸೋ ವಿವಾದ ಮುಂದಿನ ಹಂತದಲ್ಲಿ ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಪುನೀತಾಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.